ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಗಲಾಟೆ ಮಾಡೋಂಗಿಲ್ಲ. ಒಂದು ಎಫೆಕ್ಟಿವ್ ಕಾರ್ಯಾಚರಣೆ ಇದ್ರ ಬಗ್ಗೆ ಬಹಳ ವಿವರವಾದ ಚರ್ಚೆ ಆಯಿತು. ಅದೇ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಡಿ ಜಿ ಮತ್ತು ಐ ಜಿ ಅವರು ಸಹ ಇದ್ರ ಬಗ್ಗೆ ಬಹಳ ಡೀಟೇಲ್ ಆದ ರಿವ್ಯೂ ತೆಗೆದುಕೊಂಡು ಕೆಲವು ನಿರ್ದೇಶನಗಳನ್ನ ರಾಜ್ಯ ಮಟ್ಟದಲ್ಲಿ ಎಲ್ಲ ಘಟಕಗಳಿಗೂ ನೀಡಿತು. ಈ ಹಿನ್ನೆಲೆಯಲ್ಲಿ ನಾವು ಒಂದು ಹೊಸ ಇನಿಷಿಯೇಟಿವ್ ತೆಗೆದುಕೊಂಡು ಈಗ ಬಳ್ಳಾರಿ ವಲಯದ 4 ಜಿಲ್ಲೆಗಳಲ್ಲಿ ಹೊಸದಾಗಿ ರೌಡಿ ನಿಗ್ರಹ ದಳಗಳನ್ನ ರಚಿಸಲಾಗಿದೆ. ಇದರ ಸ್ವರೂಪ ಹೇಗಿದೆ ಅಂದರೆ, ಎಲ್ಲೆಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ SHO ಇದ್ದಾರೆ ಅವರ ನೇತೃತ್ವದಲ್ಲಿ ರೌಡಿ ನಿಗ್ರಹ ದಳನ ರಚಿಸಲಾಗಿದೆ. ಹಾಗೆಯೇ ಎಲ್ಲಿ ಸಬ್ ಇನ್ಸ್ಪೆಕ್ಟರ್ ಅವರು SHOಗಳಾಗಿದ್ದಾರೆ, ಠಾಣಾಧಿಕಾರಿಗಳಾಗಿದ್ದಾರೆ, ಅಲ್ಲಿ ವೃತ್ತ ಮಟ್ಟದ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ನಾವು ರೌಡಿ ನಿಗ್ರಹ ದಳ ನಾವು ರಚನೆ ಮಾಡಿದ್ದೇವೆ. ಇದರ ಭಾಗವಾಗಿ ಈಗಾಗಲೇ ಸಾಕಷ್ಟು ಆಕ್ಟಿವಿಟಿಗಳು ಆಗಿತ್ತು. ನಾವು ಸತತವಾಗಿ ಒಂದು ವಾರದಿಂದ ನಮ್ಮ ರೌಡಿ ಪಟ್ಟಿಗಳಲ್ಲಿದ್ದ ಜನಗಳ ಡೇಟಾ ಅಪ್ಡೇಷನ್ನು, ಆಮೇಲೆ ಒಂದು ತಳಮಟ್ಟದಿಂದ ಇನ್ನೂ ರೌಡಿ ಶೀಟರ್ಸು ಓಪನಿಂಗ್ ಬಗ್ಗೆ ಹೊಸದಾಗಿ ಯಾವ್ದಾದ್ರು ಕನ್ವಿಕ್ಷನ್ ಆಗಿದೆಯಾ, ಹೊಸದಾಗಿ ಬಾಡಿ ಅಫೆನ್ಸ್ಗಳಾಗಿದೆಯಾ, ಬೇರೆ ಏನಾದರೂ ಚಟುವಟಿಕೆ ಇದೆಯಾ ನಮ್ಮ ವಲಯದಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಈ ಕಂಪ್ಲೀಟ್ ಅಪ್ಡೇಟೆಡ್ ಡೇಟಾ ಇಟ್ಟುಕೊಂಡು ಈ ದಿನ ಬೆಳಗ್ಗೆ ಏಕಕಾಲಕ್ಕೆ 4 ಜಿಲ್ಲೆಗಳಲ್ಲಿ ನಾವು ಕೆಲವು ನಟೋರಿಯಸ್ ರೌಡಿ ಶೀಟರ್ಗಳ ಮನೆಗಳ ಮೇಲೆ ಏಕಕಾಲಕ್ಕೆ ನಾವು ಶೋಧ ಕಾರ್ಯಾಚರಣೆ ನಡೆಸಿದ್ದೇವೆ. ಇದರ ಡೀಟೇಲ್ಸ್ ತಮಗೆ ತಿಳಿಸ್ಬೇಕು ಅಂದರೆ, ಬಳ್ಳಾರಿ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಾದ್ಯಂತ 104 ಮನೆಗಳ ಮೇಲೆ ಶೋಧ ಕಾರ್ಯಾಚರಣೆ ನಡೆದಿದೆ. ವಿಜಯನಗರ ಜಿಲ್ಲೆಯಲ್ಲಿ 106 ಮನೆಗಳ ಮೇಲೆ ಶೋಧ ಕಾರ್ಯಾಚರಣೆ ನಡೆದಿದೆ. ಹಾಗೆ ರಾಯಚೂರಿನಲ್ಲಿ 103, ಕೊಪ್ಪಳದಲ್ಲಿ 68, ಈ ರೀತಿ 381 ಕುಖ್ಯಾತ ರೌಡಿಗಳ ಮನೆಗಳ ಮೇಲೆ ಶೋಧ ಕಾರ್ಯಾಚರಣೆ ನಡೆದಿದೆ. ಇದರ ಮುಖ್ಯ ಉದ್ದೇಶ 2 ಭಾಗದಲ್ಲಿ ನಾವು ನೋಡ್ಬೋದು. ಪ್ರಮುಖವಾಗಿ ಏನು ಈ ರೌಡಿ ಶೀಟರು ತನ್ನ ಅಧಿಕೃತ ವಿಳಾಸ ಅಂತ ಪೊಲೀಸ್ ಠಾಣೆ ತಿಳಿಸಿದ್ದಾನೆ, ಅಲ್ಲೇ ವಾಸ ಇದ್ದಾನ ಇಲ್ವಾ ಅದರ ವೆರಿಫಿಕೇಶನ್ನು, ಇವನು ಯಾರಾದರೂ ಸಹಚರರು ಸಹ ಇವನ ಜೊತೆ ಇರ್ತಾರಾ ಅದರ ವೆರಿಫಿಕೇಶನ್ನು, ಇವನು ಬಳಸ್ತಾ ಇರೋ ವಾಹನ ಏನು, ಇವನು ಠಾಣಾ ಮಟ್ಟದಲ್ಲಿ ಏನು ನಾವು ಬಹಳ ರೆಗ್ಯುಲರ್ ಆಗಿ ರೌಡಿ ಪರೇಡ್ಗಳು ಮಾಡಿದಾಗ ಏನು ತಿಳಿಸಿರ್ತಾನೆ ಮಾಹಿತಿಗಳು, ಅವೆಲ್ಲ ನಿಜ ಇದಾವ ಇಲ್ಲ ಅನ್ನೋದು ಒಂದು ಭಾಗ. ಎರಡನೇ ಭಾಗ, ಏನಾದರೂ ಇನ್ಕ್ರಿಮಿನೇಟಿಂಗ್ ಆರ್ಟಿಕಲ್ಸ್ ಇದೆಯಾ, ಮನೆಯಲ್ಲಿ ಏನಾದರೂ ವೆಪನ್ ಇಡ್ತಾನ, ಅಥವಾ ಮನೆಯಲ್ಲಿ ಬೇರೆ ಯಾರಾದರೂ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ದಾಖಲಾತಿಗಳಾಗಲಿ, ಬೇರೆ ಈ ಥರದ್ದು ಏನಾದರೂ ಇನ್ಕ್ರಿಮಿನೇಟಿಂಗ್ ಆರ್ಟಿಕಲ್ಸ್ ಇದೆಯಾ, ಇದನ್ನು ನೋಡೋ ಒಂದು ವ್ಯವಸ್ಥೆ ಇದಾಗಿತ್ತು. ಈಗ ಬೆಳಿಗ್ಗೆ 5:30 ಸ್ಟಾರ್ಟ್ ಮಾಡಿ ಇನ್ನೂ ಹಲವಾರು ಜಾಗಗಳಲ್ಲಿ ನಡೀತಾ ಇದೆ. ಇನ್ನೂ ಇದು ಪೂರ್ಣ ಪ್ರಮಾಣದಲ್ಲಿ ಮುಗಿದಿಲ್ಲ. ಒಂದು ಪ್ರಮುಖವಾಗಿ ಮೆಜಾರಿಟಿ ಪ್ಲೇಸಸ್ನಲ್ಲಿ ಎಲ್ಲ 381 ಜಾಗಗಳಲ್ಲಿ ನಮಗೆ ಒಂದು 16 ಜಾಗಗಳು ಬಿಟ್ಟರೆ ಉಳಿದೆಲ್ಲ ಕಡೆ ಏನು ರೌಡಿ ಶೀಟರ್ಗಳ ನಮಗೆ ಇದ್ದಿದ್ದ ಮಾಹಿತಿ ಇದ್ದಿದ್ದ ಮನೆಗಳಲ್ಲೇ ಸಿಕ್ಕಿದ್ದಾರೆ. ಅಲ್ಲಿ ಇವತ್ತು ನಾವು ತಪಾಸಣೆ ಮಾಡಬೇಕಾದ್ರೆ ಸಿಕ್ಕಿದ್ದಾರೆ. 13 ಜನ
ಮೃತರಾಗಿದ್ದಾರೆ. ರೀಸೆಂಟಾಗಿ ಲಾಸ್ಟ್ ನಾವು ಪರೇಡ್ ಮಾಡಿದಾಗೂ ಇವಾಗೂ ಆ ವಿಳಾಸಗಳಲ್ಲಿ ಇದ್ದ ರೌಡಿ ಶೀಟರ್ಗಳು 13 ಜನ ಮೃತ ಹೊಂದಿದ್ದಾರೆ. ಸೊ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಟ್ ಮಿ ಕಂಪ್ಲೀಟ್. ನಾನು ಮುಗಿಸ್ತೀನಿ, ಆಮೇಲೆ ತಮ್ದು ಏನಾದ್ರು ಪ್ರಶ್ನೆ ಕೇಳಿ, ನೋ ಪ್ರಾಬ್ಲಮ್. ಸೊ ಇಷ್ಟು ಮಾಹಿತಿ ಬಂದಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಕಡೆ ನಮಗೆ ಒಂದು ರೈಫಲ್ ಮಾದರಿಯ ಒಂದು ವೆಪನ್ನ ನಮ್ಮ ತಂಡ ಹೆಚ್ಚಿನ ತಪಾಸಣೆಗಾಗಿ ಸೀಸ್ ಮಾಡಿದ್ದಾರೆ. ಅದೇನು ಫೈರ್ ಆರ್ಮಾ, ಏರ್ ಗನ್ನ, ಏನು ಮೇಲ್ನೋಟಕ್ಕೆ ಇನ್ನೂ ಅದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇಲ್ಲ. ಏರ್ ಗನ್ ಟೈಪ್ ಇದೆ, ಬಟ್ ವಿ ವಾಂಟ್ ಟು ಬಿ ಶೂರ್, ಯಾಕೆ ಈ ಮನುಷ್ಯ ಅದನ್ನು ಏನಕ್ಕೆ ಬಳಸ್ತಿದ್ದ, ಇದು ಹೆಚ್ಚಿನ ತಪಾಸಣೆ ನಾವು ಮಾಡ್ತಾ ಇದ್ದೇವೆ. ಕೆಲವು ಕಡೆ ಅವನಿಗೆ ಅಗತ್ಯವಿಲ್ಲದಿದ್ದ ಕೆಲವು ಡಾಕ್ಯುಮೆಂಟ್ಗಳು ಕೆಲವು ಮನೆಗಳಲ್ಲಿ ಸಿಕ್ಕಾಕೊಂಡಿದೆ. ಅಂದರೆ ಈ ಸೀಸಿಂಗ್ ಏಜೆಂಟ್ ಟೈಪ್ನವರು ಯಾರ್ದೋ ಸಂಬಂಧ ಇಲ್ಲದಿದ್ದು ರಿಯಲ್ ಎಸ್ಟೇಟ್ ಡೀಲ್ಸ್ದು ಪೇಪರ್ಗಳು ಕೆಲವು ರೌಡಿಗಳ ಮನೆಯಲ್ಲಿ ಸಿಕ್ಕಾಕೊಂಡಿದೆ. ಅದರ ಬಗ್ಗೆ ಸಹ ನಮ್ಮ ಅಧಿಕಾರಿಗಳು ಬಹಳ ವಿವರವಾಗಿ ಈಗ ತಪಾಸಣೆ ಮಾಡ್ತಾರೆ, ಹೆಚ್ಚಿನ ತಾಂತ್ರಿಕ ವಿಚಾರಣೆ ಮಾಡ್ತಾರೆ. ಒಟ್ಟಾಗಿ ತಿಳಿಸ್ಬೇಕಂದ್ರೆ ಆಮೂಲಾಗ್ರವಾಗಿ ಏನು ಈ ರೌಡಿ ಚಟುವಟಿಕೆ ಇದೆ ಇದನ್ನ ಸಂಪೂರ್ಣ ನಿಯಂತ್ರಣದಲ್ಲಿಡೋದು ನಮ್ಮ ಉದ್ದೇಶ. ಹಾಗಂತ ಎಲ್ಲ ಯಾರೋ ರೌಡಿಗಳೇ ಇಲ್ಲ ನಮ್ಮ ವಲಯದಲ್ಲಿ ನಾನು ಹೇಳ್ತಾ ಇಲ್ಲ. ನಮ್ಮ ವಲಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲೇ ರೌಡಿಗಳಿದ್ದಾರೆ. ನಾವು ಇಲಾಖೆ ಬಹಳ ಈಗ ಝೀರೋ ಟಾಲರೆನ್ಸ್ ಪೊಲೀಸಿಂಗ್ ಮಾಡ್ತಾ ಇರೋದ್ರಿಂದ, ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಪರಿಷ್ಕರಣೆ ಮಾಡಿರೋದ್ರಿಂದ ಒಟ್ಟು ವಲಯದಲ್ಲಿ 3814 ಜನನ ನಾವು ನಿಗಾವಣೆಯಲ್ಲಿ ಇಟ್ಟಿದ್ದೀವಿ ರೌಡಿ ಶೀಟರ್ಸ್ ಮೇಲೆ. ಜಿಲ್ಲಾವಾರು ತಮಗೆ ತಿಳಿಸ್ಬೇಕು ಅಂದರೆ ಬಳ್ಳಾರಿಯಲ್ಲಿ 664, ವಿಜಯನಗರದಲ್ಲಿ 633, ರಾಯಚೂರಿನಲ್ಲಿ 1560, ಕೊಪ್ಪಳದಲ್ಲಿ 954. ಈ ರೀತಿ ನಾವು ಹೇಳ್ತೀವಿ. ಇನ್ನೊಂದ್ಸಲ ಬಳ್ಳಾರಿ 664, ವಿಜಯನಗರ 633, ರಾಯಚೂರು 1560, ಕೊಪ್ಪಳ 954. ಹಾಗೆ ಮುಂದುವರೆದು ಇದು ಸುಮ್ಮನೆ ಒಂದು ದಿವಸ ರೈಡ್ ಮಾಡಿದ್ವಿ, ಇವತ್ತೊಂದು ಪ್ರೆಸ್ ಮೀಟ್ ಮಾಡಿದ್ವಿ, ಬಿಟ್ಬಿಟ್ವಿ, ಈ ಥರ ಇಲ್ಲ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಶಯನು ಇದು 365 days 24/7 ಈ ರೌಡಿ ನಿಗ್ರಹ ದಳಗಳು ಕೆಲಸ ಮಾಡಬೇಕು ಅನ್ನೋ ಆಶಯ ಇದೆ. ಆ ನಿಟ್ಟಿನಲ್ಲಿ ನಾವೀಗ ನಮ್ಮ ಪಡೆಗಳನ್ನ ಸಂಪೂರ್ಣ ಸಶಕ್ತವಾಗಿ ಅವ್ರಿಗೆ ಏನೇನು ರಿಸೋರ್ಸಸ್ ಬೇಕಿತ್ತು ಅದನ್ನೆಲ್ಲ ಒದಗಿಸಿದ್ದೇವೆ. ಹಾಗಾಗಿ ಇದು ಲೇಯರ್ ಬೈ ಲೇಯರ್. ಇವತ್ತು ನೋಡಿ ಒಂದು ರಫ್ಲಿ 10% ಇವತ್ತಿನ ಸ್ಕ್ರೀನಿಂಗ್ನಲ್ಲಿ ಸಿಗಾಕೊಂಡಿದ್ದಾರೆ. ಒಂದು 381 ಅಂದರೆ 3814ರಲ್ಲಿ ರಫ್ಲಿ ಅಬೌಟ್ 10%. ಸೊ ಈ ಸ್ಕ್ರೀನಿಂಗ್ಗಳು ಕಂಟಿನ್ಯೂ ಆಗ್ತದೆ ಬೈ ಆರ್ಡರ್ ಆಫ್ ದ ಪ್ರಿಯಾರಿಟಿ. ಯಾರು ಅತಿ ಹೆಚ್ಚು ಕ್ರೈಮ್ನಲ್ಲಿದ್ದರು, ರೀಸೆಂಟ್ ಕ್ರೈಮ್ನಲ್ಲಿದ್ದರು ಅಂಥವ್ರನ್ನ ಇವತ್ತು ಮುಟ್ಕೊಂಡಿದ್ದೀವಿ. ಈ ಕೆಲವು ವಯಸ್ಸಾಗಿರೋರು 5-6 ವರ್ಷದಿಂದ ಕೇಸ್ಗಳಿಲ್ಲ ಅಂಥವರೆಲ್ಲ ಈಗ ನಮ್ಮ ಪ್ರಿಯಾರಿಟಿಯಲ್ಲಿ ಕೆಳಗಿದ್ದಾರೆ. ಬಟ್ ಯಾರನ್ನೂ ಬಿಡಲ್ಲ. ಯಾವುದೇ ಒಬ್ಬ ರೌಡಿ ಓಹೋ ಇವತ್ತು ನಮ್ಮ ಮನೆಗೆ ಬಂದಿಲ್ಲ ನಾನು ಸೇಫ್ ಅನ್ನೋ ಭ್ರಮೆಯಲ್ಲಿದ್ದರೆ ಅವರು ಆ ಥರ ಒಂದು ಮಿಸ್ಕ್ಯಾಲ್ಕುಲೇಷನ್ನಲ್ಲಿರೋ ಅಗತ್ಯ ಇಲ್ಲ. ಪ್ರತಿಯೊಂದು ನಾವು ಈಗ ಮ್ಯಾಪ್ ಮಾಡಿದ್ದೇವೆ. ಅವರ ಮನೆಗಳು ಮಾತ್ರನೇ ಅಲ್ಲ, ಅವರು ಫ್ರೀಕ್ವೆಂಟಾಗಿ ವಿಸಿಟ್ ಮಾಡೋ ಏನು ಅಡ್ಡಗಳು ಅಂತಾರೆ ಅದನ್ನು ಮ್ಯಾಪ್ ಮಾಡಿಸ್ತಾ ಇದ್ದೀವಿ. ಯಾವ ಜಾಗಗಳಲ್ಲಿ ಇವರು ಅಸೋಸಿಯೇಟ್ ಜೊತೆ ಸೇರ್ತಾ ಇದ್ದಾರೆ ಅದನ್ನು ಮ್ಯಾಪ್ ಮಾಡಿಸ್ತಾ ಇದ್ದೀವಿ. ಯಾವನಾದರೂ ರೌಡಿ ಗಾಂಜಾ ಇಂಥವೇನಾದರೂ ಮಾರೋದ್ರಲ್ಲಿದ್ದಾನ ಅದನ್ನು ನಾವು ನೋಡ್ತಾ ಇದ್ದೀವಿ. ಬೇರೆ ಕಾನೂನು ಬಾಹಿರ ಚಟುವಟಿಕೆಗಳು ಈ ಓಸಿ ಮಟ್ಕ ಇದ್ಯಾವುದೋ ಮರಳು ದಾಂಧಲೆ ಯಾವುದ್ರಲ್ಲೇ ಇದ್ರೂ ಝೀರೋ ಟಾಲರೆನ್ಸ್ ಪೊಲೀಸಿಂಗ್ ನಾವು ಮಾಡ್ತೀವಿ. ನಮ್ಮ ಅಧಿಕಾರಿಗಳಿಗೆ ಸಹ ಭಾಳ ಕ್ಲಿಯರಾಗಿ ಹೇಳಿದ್ದೀವಿ. ಈಗ ತಾವು ಈ ಹಿಂದೆ ಕೆಲವು ನೋಡ್ತಾ ಇರ್ಬೋದು, ವಿ ಹ್ಯಾವ್ ಬೀನ್ ವೆರಿ ಫರ್ಮ್ ಅಬೌಟ್ ಅವರ್ ಓನ್ ಆರ್ಗನೈಸೇಷನ್. ಯಾವನಾದರೂ ಮ್ಯಾಂಡೇಟ್ ಆಫ್ ಇಲಾಖೆ ಬಿಟ್ಟು ಇವರ ಜೊತೆ ಶಾಮೀಲಾಗೋದಿರಲಿ, ಸಾಫ್ಟ್ ಪೆಡ್ಲಿಂಗ್ ಮಾಡಿದ್ರು ಸಹ ಬಿಡಲ್ಲ. ಸೊ ಫ್ರಮ್ ಅವರ್ ಎಂಡ್
we will put an end to any kind of soft peddling of all these illegal elements. ಅದ್ರ ಬಿಟ್ಟು ಮುಂದಕ್ಕೆ ಕನ್ವೆನ್ಸ್ ಆದರೆ ಈಗಾಗಲೇ ಕೆಲವು ಪ್ರಕರಣಗಳಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ನಮ್ಮ ಸಿಬ್ಬಂದಿ ಅಂತ ಸಹ ಯಾವುದೇ ಮುಲಾಜಿ ನೋಡಿದ್ರೆ ಅವ್ರನ್ನ ಅವಲೇ ಜೈಲಿಗೆ ಕಳಿಸಿದ್ದಿದೆ. ಹಾಗೆ ಬರೇ ಯಾವುದೋ ಲೋವರ್ ಲೆವೆಲ್ ಫಂಕ್ಷನರೀಸ್ ಅಷ್ಟೇ ಅಲ್ಲ, ಬಹಳ ಸೀನಿಯರ್ ಲೆವೆಲ್ ಅಧಿಕಾರಿಗಳನ್ನ ಸಹ ಈಗಾಗಲೇ ಕೆಲವು ಕೇಸುಗಳಲ್ಲಿ ಸ್ಪಷ್ಟ ಸಾಕ್ಷ್ಯಗಳಲ್ಲಿ ನಿಮಗೆ ಮೂಡಿ ಬಂದಿತ್ತು. ಈಗಾಗಲೇ ಆಯಾ ಘಟಕಾಧಿಕಾರಿಗಳು ಕೆಲವು ಕೇಸ್ನಲ್ಲಿ, ನಮ್ಮ ಹಂತದಲ್ಲಿ ಕೆಲವು ಕೇಸ್ನಲ್ಲಿ ಸಸ್ಪೆನ್ಷನ್ನಲ್ಲಿ ಇಡಲಾಗಿದೆ. ಹಾಗೆ ಫರ್ಮ್ ಆಕ್ಷನ್ಸ್ ಆಗ್ತದೆ. ಓಕೆ, ಹಾಗೇನೆ ನಾವು ಇದು ಬಹಳ ಕೋಆರ್ಡಿನೇಟೆಡ್ ಎಫರ್ಟ್ ಸಹ ಮಾಡ್ತೀವಿ. ಪೊಲೀಸ್ ಇಲಾಖೆ ಒಂದೇ ಅಲ್ಲ, ನಾವೀಗ ಈ ರೌಡಿಗಳು ಇಲ್ಲೀಗಲ್ ಆಗಿ ಇಲ್ಲಿದ್ದೆಲ್ಲ ಎಕ್ಸ್ಟ್ರಾಕ್ಷನ್ ಮಾಡಿ ಮತ್ತೊಂದು ಮಾಡಿದ್ರೆ ನಾವು IT ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಸಹ ಬಹಳ ನೇರ ಸಂಪರ್ಕದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಹಾಗೆ ಅವನು ಯಾವುದಾದ್ರೂ ಬೇನಾಮಿ ಆಸ್ತಿಗಳು ಮಾಡಿದರೆ ನಾವು ಅದರ ಹಿಂದೆ ಸಹ ಇನ್ಸ್ಪೆಕ್ಟರ್ ಜನರಲ್ ಆಫ್ ಸ್ಟಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಅವ್ರ ಜೊತೆ ಸಹ ನಾವು ಸಂಪರ್ಕದಲ್ಲಿದ್ದೇವೆ. ಹೀಗೆ ಇನ್ನೂ 5-6 ಏಜೆನ್ಸಿ, ನಾನು ಹೆಸರು ಹೇಳೋಕ್ಕಾಗಲ್ಲ, ಅಂಥವೆಲ್ಲ ಏಜೆನ್ಸಿಗಳ ಜೊತೆ ಸಹ ನಾವು ನಿಕಟವಾದ ಸಂಪರ್ಕದಲ್ಲಿದ್ದೇವೆ. ಸಂಪೂರ್ಣ ಚಿತ್ರಣ ನಮಗಿದೆ. ಒಂದಂತೂ ಕ್ಲಿಯರ್, ಒಬ್ಬ ರೌಡಿ ಯಾವುದೋ ಕಾರಣಕ್ಕೆ ಅವನು ಮಾರ್ಪಟ್ಟು ಮುಖ್ಯವಾಹಿನಿಗೆ ಬಂದು ಕ್ರೈಮ್ನ ನಿಲ್ಲಿಸಿದ್ರೆ ಮಾತ್ರ ಅವನು ನೆಮ್ಮದಿಯಾಗಿ ಬದುಕಕ್ಕೆ ಸಾಧ್ಯ. ನಾವು ಯಾವುದೇ ಕಾರಣಕ್ಕೆ ಯಾವುದೇ ಕುಟುಂಬದ ಹಿಂದೆ ಬೀಳಬೇಕು ಉದ್ದೇಶ ಇಲ್ಲ. ನಮಗೆ ಪದೇ ಪದೇ ಈ ಥರ ಚೆಕ್ ಮಾಡಿದ್ರೆ ಅವ್ರ ಮನೆಯಲ್ಲಿರೋರ್ಗೂ ತೊಂದರೆಗಳಾಗ್ತದೆ. ಇದು ಒಂಥರ ಕೊಲ್ಯಾಟ್ರಲ್ ಡ್ಯಾಮೇಜ್ ಅಂತ ನಾನು ಭಾವಿಸ್ತೀನಿ. ನಮಗೆ ಅದರಲ್ಲಿ ಉದ್ದೇಶ ಇಲ್ಲ. ಈ ಹಿಂದೆ ನಾನು ಪೊಲೀಸ್ ಕಮಿಷನರ್ ಆಗಿದ್ದಾಗ ಆಶಾ ಕಿರಣ ಅಂತಲೇ ಒಂದು ಪ್ರಾಜೆಕ್ಟ್ ಮಾಡಿದ್ದೆ. ಅಂದರೆ ಅವ್ರ ಮಕ್ಕಳನ್ನ ಯಾವುದೇ ಕಾರಣಕ್ಕೆ ರೌಡಿಸಮ್ಗೆ ಹೋಗ್ತಿದ್ದಾಗ ಅವ್ರಿಗೆ ವೊಕೇಶ್ನಲ್ ಟ್ರೈನಿಂಗ್ ಮಾಡಿಸಿ ಮುಖ್ಯವಾಹಿನಿಗೆ ತರೋ ಕೆಲವು ಪ್ರಯತ್ನಗಳನ್ನ ನಾನು ಈ ಹಿಂದೆ ಮಾಡಿದ್ದೆ. ನನ್ನ ಅಪೀಲು ಈ ಎಂಟೈರ್ ಏನು 4,000 ಸರಿ ಸುಮಾರು ಇದ್ದಾರೆ ರೌಡಿ ಶೀಟರ್ಗಳು, ನನ್ನ ಅಪೀಲು ಇದು ಒಂದು ಫರ್ಮ್ ಪೊಲೀಸಿಂಗ್ ಆ್ಯಕ್ಷನ್ ಅಂತಾದರೂ ತಾವು ತಿಳ್ಕೊಳ್ಳಿ, ಒಂದು ಸುವರ್ಣಾವಕಾಶ ಅಂತಾದರೂ ತಿಳ್ಕೊಳ್ಳಿ. ತಾವು ಈ ಎಲ್ಲ ಕ್ರಿಮಿನಲ್ ಆಕ್ಟಿವಿಟಿ ಬಿಟ್ಟು ಮುಖ್ಯವಾಹಿನಿಗೆ ಬಂದರೆ ಡೆಫಿನೆಟ್ಲಿ ಇಲಾಖೆ ಮುಕ್ತ ಮನಸ್ಸಿನಿಂದ ಏನು ಮುಖ್ಯವಾಹಿನಿಯಲ್ಲಿ ಉದ್ಯೋಗಾವಕಾಶಗಳಿರ್ಬೋದು, ಒಂದು ಬದುಕು ಕಟ್ಕೊಳ್ಳೋ ಆಪ್ಷನ್ಗಳಿರ್ಬೋದು, ನಮ್ಮ ಅಧಿಕಾರಿಗಳಿಗೆ ಅದನ್ನು ಅತ್ಯಂತ ಸಮಚಿತ್ತದಿಂದ ಪರಿಶೀಲಿಸಲಿಕ್ಕೆ ನಾವು ಹೇಳಿದ್ದೀವಿ. ಯಾವುದೇ ಒಬ್ಬ ವ್ಯಕ್ತಿನ ರೌಡಿ ಆಗಿರೋನ ನಾರ್ಮಲೈಸ್ ಮಾಡೋದು ನಮ್ಮ ಉದ್ದೇಶ. ಅವನ್ನ ಮತ್ತೆ ಮತ್ತೆ ಹಿಡ್ಕೊಂಬಂದು ಪರೇಡ್ ಮಾಡಿ ಇನ್ನೊಂದು ಮಾಡಿ ಇದು ನಮಗೆ ಬೇರೆ ಆಪ್ಷನ್ಸ್ ಇಲ್ದಿದ್ದಾಗ ನಾವು ಮಾಡಲೇಬೇಕಾಗ್ತದೆ. ಹಾಗಾಗಿ ಇದೊಂದು ಬಿಗಿನಿಂಗ್. ಇದು ಯಾವುದೇ ಕಾರಣಕ್ಕೆ ಇದಕ್ಕೆ ಲೀನಿಯನ್ಸಿ ನಾವು ಕೊಡಲ್ಲ. ಇದು ನಿಲ್ಲೋದು ಇಲ್ಲ. ಇದು ಎಸ್ಕಲೇಟ್ ಆಗ್ತಾ ಹೋದರೆ ಏನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಎಸ್ಕಲೇಟ್ ಆಗೋಕ್ಕೆ ನಾವು ಬಿಡಲ್ಲ. ವಿಲ್ ಸಿ ಟು ದಟ್ ದೇ ಆರ್ ಬ್ರಾಟ್ ಟು ಬುಕ್ ಆ್ಯಂಡ್ ದೇ ಆರ್ ಬ್ರಾಟ್ ಟು ಜಸ್ಟಿಸ್. ನಮ್ಮ ಅಧಿಕಾರಿಗಳಿಗೆ ಕಾನೂನನ್ನು ಬಹಳ ಕರೆಕ್ಟಾಗಿ ಎನ್ಫೋರ್ಸ್ ಮಾಡಲಿಕ್ಕೆ ನಾವು ತಿಳಿಸಿದ್ದೇವೆ. ಎಲ್ಲ ಘಟಕಾಧಿಕಾರಿಗಳು ಸಹ ಅವರ ಕಾನೂನು ಏನು ಸಮಾಲೋಚಕರಿದ್ದಾರೆ ಪ್ರತಿ ಜಿಲ್ಲೆಯಲ್ಲಿ ಅವರೊಂದಿಗೆ ಸಹ ಚರ್ಚಿಸಿ ಇದರ ಮುಂದುವರೆದ ಭಾಗವಾಗಿ ಟ್ರಯಲ್ ಮಾನಿಟರಿಂಗ್ನ ಬಹಳ ಚುರುಕುಗೊಳಿಸಿದ್ದೇವೆ. ಈ ರೌಡಿ ಶೀಟರ್ಗಳು ಈಗಾಗಲೇ ಯಾವ ಅಫೆನ್ಸ್ಗಳಲ್ಲಿದ್ದರು, ಯಾವ ಪೆಂಡಿಂಗ್ ಟ್ರಯಲ್ ಇದ್ದಾವೆ, ಈ ಏನು ರೌಡಿ ನಿಗ್ರಹ ದಳಗಳು ಆಗಿದ್ದಾವೆ, ಬರೀ ಈ ಥರ ಫಿಸಿಕಲ್ ಆಗಿ ಹಿಡ್ಕೊಂಬಂದು ಚೆಕ್ ಮಾಡೋದು ಇಲ್ಲಿ ನಿಲ್ಲಲ್ಲ. ಏನು ಕೋರ್ಟ್ಗಳಲ್ಲಿ ಪೆಂಡಿಂಗ್ ಟ್ರಯಲ್ ಕೇಸುಗಳಿದ್ದಾವೆ ಅದರಲ್ಲಿ ಈ ರೌಡಿ ನಿಗ್ರಹ ದಳದ ಸೀನಿಯರ್ ಆಫೀಸರ್ಸು ಆ ಟ್ರಯಲ್ಗಳನ್ನ ಬಹಳ ಹತ್ತಿರದಿಂದ ಮಾನಿಟರ್ ಮಾಡ್ತಾರೆ. ಅದು ಸಾಕ್ಷಿಗಳ ಪ್ರೊಟೆಕ್ಷನ್ ಇರ್ಬೋದು, ಅವರ ಜೊತೆಗೆ ಪ್ರಾಪರ್ ಆದ ಸಮಾಲೋಚನೆ ಇರ್ಬೋದು, ಒಂದು ಮಾನ್ಯ ನ್ಯಾಯಾಲಯದ ಮುಂದೆ ಒಂದು ಸಮರ್ಥವಾದ ಒಂದು ಕೇಸ್ನ ಪ್ರೆಸೆಂಟ್ ಮಾಡಲಿಕ್ಕೆ ಏನೆಲ್ಲ ಅವಕಾಶಗಳಿದೆ, ಕಾನೂನುಬದ್ಧ ಅವಕಾಶಗಳನ್ನ ನಾವು ಬಳಸ್ಕೊಂಡು ಕನ್ವಿಕ್ಷನ್ ರೇಟ್ನ ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿದೆ. ಇಷ್ಟು ಮಾಹಿತಿ ನಾನು ತಮಗೆ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ತಮ್ಮನ್ನ ರಿಕ್ವೆಸ್ಟ್ ಮಾಡಿದ್ದೆ. ತಾವೆಲ್ಲ ಬಂದಿದ್ದೀರಾ.
ತಮ್ದು ಏನು ಪ್ರಶ್ನೆಗಳಿದ್ರು ದಯಮಾಡಿ ಕೇಳಿ. ಟ್ರೈ ಟು ಆನ್ಸರ್. ಬಳ್ಳಾರಿ ಜಿಲ್ಲೆಯಲ್ಲಿ 3 ತಂಡ ಮಾಡಿದೆ ಸ್ಟೇಟ್ಮೆಂಟ್ ಬಂದಿದೆ ಟೋಟಲ್ ನಮ್ಮ ವಲಯದಲ್ಲಿ ಯಾವುದು ನೀವು ಹೌದು ಇಲ್ಲ, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ಗಳು PIಗಳ ನೇತೃತ್ವದಲ್ಲಿ ಆಗಿದೆ. ಉಪವಿಭಾಗದ ಮಟ್ಟದಲ್ಲಿ 3 ಅಂತ ಕೊಟ್ಟಿದೆ. 4 ಜಿಲ್ಲೆ ಸೇರಿ 22 ತಂಡಗಳು ಇದೆ. 22 ಈಗ 13 ಜನ ಮೃತಪಟ್ಟಿದ್ದಾರೆ ಅಂತ ಹೇಳಿದ್ರು ರೌಡೀಸ್. ಅವ್ರೇನು ನ್ಯಾಚುರಲ್ ಡೆತ್ ಅಥವಾ ಏನು ಈ ಗಲಾಟೆ ಇಲ್ಲ. ಇಲ್ಲಿ ನೋಡಿ, ಮೆಜಾರಿಟಿ ನ್ಯಾಚುರಲ್ ಡೆತ್. ಅಲ್ಲೂ ಯಾಕೆ ವಿಸಿಟ್ ಮಾಡಿದೀವಿ ಅಂದ್ರೆ ಅಡ್ರೆಸ್ ಅಂದ್ರೆ ನಮ್ಮಲ್ಲಿ ಕೆಲವ್ರಿಗೆ ಅಲ್ಲಿ ಡೆತ್ ಆಗಿದೆ ಅನ್ನೋ ಮಾಹಿತಿ ಇತ್ತು. ಬಟ್ ಆದರೂ ಒಂದ್ಸಲ ಹೋಗಿ ಕರೆಕ್ಟಾಗಿ ವೆರಿಫೈ ಮಾಡಿ ಅವನ ಮನೆಯಲ್ಲಿ ಬೇರೆ ದಾಖಲಾತಿಗಳು ಬೇರೆ ಏನಾದ್ರು ಇದ್ವಾ, ಇನ್ಕ್ರಿಮಿನೇಟಿಂಗ್ ಆಬ್ಜೆಕ್ಟ್ಸ್ ಇತ್ತ. ಸೊ ಹಾಗಾಗಿ ಯಾವುದೇ ಚಾನ್ಸ್ ತಗೊಳ್ಬಾರ್ದು ಅನ್ನೋ ಉದ್ದೇಶದಲ್ಲಿ ನಮ್ಮ ರೌಡಿ ಶೀಟ್ ಕ್ಲೋಸ್ ಆಗ್ದಲೇ ಇರೋ ಕೇಸ್ಗಳಲ್ಲಿ ಎಲ್ಲ ಕಡೆ ವಿಸಿಟ್ ಮಾಡ್ತಾರೆ. 4 ಜನ ಸೇರಿ ಇವತ್ತು ನಾವು ರೈಡ್ ಮಾಡಿರೋದ್ರಲ್ಲಿ ಹೌದೌದು. ರಾಯಚೂರಿನಲ್ಲಿ 10 ಜನ, ಓಕೆ, ಕೊಪ್ಪಳದಲ್ಲಿ 3 ಜನ. ನಾವು ಚೆಕ್ ಮಾಡಿದಾಗ ನಮಗೆ ತಿಳಿದು ಬಂದ್ರೆ ಇಲ್ಲ, ಅವರು ರೌಡಿ ಶೀಟ್ ನಲ್ಲಿ ಹೆಸರಿದೆ, ಈಗಾಗಲೇ ಡೆತ್ ಆಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಸಿಕ್ಕಿದೆ. ಅದ್ರ ಬಗ್ಗೆ SP ಅವರು ಡೀಟೇಲ್ ಆಗಿ ಬ್ರೀಫ್ ಮಾಡ್ತಾರೆ. ಹೆಸರು, ಅಡ್ರೆಸ್ ಈಗ ಮಾಡ್ತಾರೆ. ನಂದು ಹಾಕ್ ಕೂಡಲೇ ಬಳ್ಳಾರಿ ಜಿಲ್ಲೆ ಬಗ್ಗೆ SP ಅವರು ಬ್ರೀಫ್ ಮಾಡ್ತಾರೆ. ಹೋಗಿ ಅಂದ್ರೆ ಇವಾಗ ನಾವು ಯಾರೋ ಎಕ್ಸ್ ಮನೆಗೆ ಹೋಗಿ ನೋಡ್ತೀವಿ. ಇವತ್ತು ಸರ್ಚ್ ಮಾಡಿದಾಗ ಅವ್ನ ಮನೆಯಲ್ಲಿಲ್ಲ. ಇವತ್ತು ಸರ್ಚ್ ಮಾಡಿದಾಗ ಮನೆಗಿಲ್ಲ. ಇಂಥ ಕಡೆ ಹೋಗಿಲ್ಲ ಅಂತ ಮನೆಯವರು ತಿಳಿಸಿದಾರೆ. ಅವ್ರಿಗೆ ನೋಟಿಸ್ ಕೊಟ್ಟು ಪೊಲೀಸ್ ಠಾಣೆಗೆ ಹಾಜರಾಗಿ ಕೇಳಿದೀವಿ. ಇವತ್ತು ಸಾಯಂಕಾಲದೊಳಗೆ ಹಾಜರಾಗಿಲ್ಲ ಅಂದ್ರೆ ಮತ್ತೆ ಅವ್ರನ್ನ ಹುಡುಕಕ್ಕೆ ನಮ್ಮ ತಂಡ ಹೋಗ್ತೀವಿ. ಸರ್, ಅಲ್ಲಿ ಗಮನಾರ್ಹವಾದ ನಗದು ಆಭರಣ ಅಥವಾ ವೆಪನ್ಸ್ ಏನೂ ಕಂಡಿಲ್ಲ ಇಲ್ಲಿ ಇಲ್ಲ. 4 ಜಿಲ್ಲೆಗಳು ಇಲ್ಲ. ತಮಗೆ ನಾನು ಈಗ ತಿಳಿಸಿದ ಹಾಗೆ ಹಲವಾರು ಕಡೆಗಳಲ್ಲಿ ಇನ್ನೂ ರೈಡ್ ಕಂಟಿನ್ಯೂ ಆಗ್ತದೆ. ಓಕೆ, ಬಟ್ ಇನ್ಕ್ರಿಮಿನೇಟಿಂಗ್ ಆಬ್ಜೆಕ್ಟ್ಸ್ ಬಂದಿರೋದು ರಿಪೋರ್ಟ್ ಆಗಿರೋದು ತಮಗೆ ತಿಳಿಸಿನಿ. ಅಂದರೆ ಇಲ್ಲಿ ಒಂದು ಏರ್ ರೈಫಲ್ ಸಿಕ್ತು ತಿಳಿಸಿನಿ. ಉಳಿದಿದ್ದು ಟೆಕ್ನಿಕಲ್ ಪೇಪರ್ಸ್ ಏನಾದ್ರು ಸಿಕ್ಕಿದ್ರೆ ಆ ಪಾರ್ಟಿಗೆ ಫೋನ್ ಮಾಡ್ಬೇಕು, ನಾವು ಅವ್ರನ್ನ ಠಾಣೆಗೆ ಕಳಿಸ್ಬೇಕು. ಲಾಟ್ ಆಫ್ ನೋಟಿಸಸ್ ವಿಲ್ ಹ್ಯಾವ್ ಟು ಬಿ ಇಶ್ಯೂಡ್. ಸೊ ಆ ಪ್ರಕ್ರಿಯೆ ಇವತ್ತು ಪ್ರಾರಂಭ ಆಗಿದೆ. ಒಂದು ನನಗೆ ತಿಳಿದಿರೋ ಪ್ರಕಾರ ಒಂದು 5-6 ಕೇಸ್ಗಳಲ್ಲಿ ಇನ್ನು ಕ್ವಶನಿಂಗ್ ಬಾಕಿ ಇದೆ. ಓಕೆ, ಅವನಿಗೆ ಸಂಬಂಧ ಇಲ್ಲದೆ ಪಕ್ಕದ ಮನೆ ಒಂದು DL ಇಟ್ಕೊಂಡಿದ್ದ ಅಂದ್ರೂ ನಾವು ಬಿಡಲ್ಲ. ಅವ್ನು DL ಇವನ ಮನೆಗೆ ಹೌದು ಹೌದು ತಾವು ಹೇಳಿದ್ ಕರೆಕ್ಟು. ನಮ್ದು ಅದೇ ಆ್ಯಂಗಲ್ಲು. ಇವರು ಸೀಸಿಂಗ್ ಏಜೆಂಟ್ಗಳ ಥರ ಆಗಲಿ, ವಸೂಲಾತಿ ಮಾಡೋ ಗ್ಯಾಂಗ್ಗಳಲ್ಲಾಗಲಿ ಇದ್ರೆ ಅಂಥೇಳಿ ನಾವು ದಾಖಲಾತಿಗಳನ್ನ ಬಹಳ ಡೀಟೇಲ್ ಆಗಿ ನೋಡ್ತೀವಿ. 2 ಅಂಶ, ಕೆಲವು ಸಲ ವಿಕ್ಟಿಮು ಕೇಸ್ ಕೊಡೋಕ್ಕೆ ಧೈರ್ಯ ಮಾಡಿರಲಿಲ್ಲ ಅಂದರೆ ಇವಾಗ ನಮಗೆ ದಾಖಲಾತಿ ಕೊಟ್ಟು ಸಿಕ್ಕ ಮೇಲೆ ನಾವು ಕರೆಸ್ತೀವಿ. ಅವರು ವಿಕ್ಟಿಮ್ ಇದ್ದು ಅವ್ರು ಕೇಸ್ ಕೊಟ್ಟರೆ ಇಮಿಡಿಯೇಟ್ ಆಗಿ FIR. ಓಕೆ, ನಮ್ಗೆ ಆ ಥರ ಹೆಲ್ಪ್ ಆಗ್ತದೆ. ತಾಣವಾರು ಮಾಡಿ ಅಂತ ಹೇಳಿದ್ರು ಸರ್ ಗೌರ್ಮೆಂಟ್. ಹೋಮ್ ಮಿನಿಸ್ಟರ್ ಹೇಳಿದ್ರು, ತಮ್ಮ DGP ಸೈಲೆನ್ಸ್ ಆಗಿ ತಾಣವಾರು ರೌಡಿ ನಿಗ್ರಹ ಇಲ್ಲ. ನಾವು ಅರ್ಥ ಮಾಡ್ತೀವಿ. ತಮಗೆ ಕಾಪಿ ಆಫ್ ಇದು ಕೊಡೋಣ. ರಾಜ್ಯ ಮಟ್ಟದಲ್ಲಿ ಮತ್ತು ನಮ್ಮ ಪೊಲೀಸ್ ಹೆಡ್ ಕ್ವಾರ್ಟರ್ನಲ್ಲಿ ಈಗ ಡಿಸಿಷನ್ ಏನಾಗಿದೆ ಅಂದರೆ, ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲಿ ಠಾಣಾಧಿಕಾರಿ ಇದ್ದಾರೆ ಅದು ಠಾಣಾವಾರ ಆಗ್ತದೆ. ಅಂದರೆ ಟೌನ್ಸ್ನಲ್ಲಿ ಮೆಜಾರಿಟಿ PI ಬೇಸ್ಡ್ ಪೊಲೀಸ್ ಸ್ಟೇಷನ್ಸ್ ಇದೆ, ಅಲ್ಲಿ ಠಾಣಾವಾರ ಆಗ್ತದೆ. ರೂರಲಲ್ಲಿ ಏನಾಗ್ತದೆ, ಒಂದೊಂದು ಠಾಣೆಯಲ್ಲಿ 2-3 ರೌಡಿ ಶೀಟ್ಗಳು ಇಲ್ಲ. ಓಕೆ, ಹಾಗಾಗಿ ರೂರಲ್ ಏರಿಯಾಗಳಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಆಗಿದೆ. ಕೆಲವು ಕಡೆ 2 ಪೊಲೀಸ್ ಸ್ಟೇಷನ್ ಇದೆ, ಕೆಲವು ಕಡೆ 3 ಪೊಲೀಸ್ ಸ್ಟೇಷನ್ ಇದೆ. ಅಲ್ಲ, ಠಾಣಾವಾರ ಅಂದರೆ ಅದೇ ಹೇಳಿದ್ನಲ್ಲ, ಎಲ್ಲಿ ಠಾಣಾಧಿಕಾರಿ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ ಅಲ್ಲಿ ಠಾಣಾವಾರ ಆಗಿದೆ. ಓಕೆ, ಅದೇ ಠಾಣೆಗೆ ಒಂದೊಂದು ಠಾಣೆಗೆ ಒಂದು ರೌಡಿ ನಿಗ್ರಹ ದಳ ಇದೆ PI ಪೊಲೀಸ್ ಸ್ಟೇಷನ್ನಲ್ಲಿ. ಗ್ರಾಮಾಂತರ ಠಾಣೆಗಳಲ್ಲಿ ಎಷ್ಟೋ ಠಾಣೆಗಳಲ್ಲಿ ರೌಡಿ ಶೀಟೇ ಇಲ್ಲ. ಆ ಥರದ ಪರಿಸ್ಥಿತಿನೂ ಇದೆ. ಓಕೆ ಸರ್, 22 ತಂಡ ಹೇಳಿದ್ರಿ, 4 ತಮ್ಮ ಒಳಗೆ ಆಗ್ತದೆ. ಜಿಲ್ಲೆ ವಾರು ಸರ್ ಕೊಡ್ತೀನಿ, ಈಗಲೇ ನಂಬರ್ ಕೊಡ್ತೀನಿ. ಬಿಫೋರ್ ಐ ಕ್ಲೋಸ್ ದಿಸ್ ತಾಂಡ್ ಕೊಡ್ರಿ. ಹೇಳಿ ಇಲ್ಲ, ಯಾವುದೇ ನೋಡಿ, ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂತ ನಿಮ್ಗೆ ಹೇಳ್ತೀನಿ. ಲಾಂಗು ಮತ್ತು ಈ ಥರದ ಏನಾದ್ರು ಅವ್ರ ಡಿಫೆನ್ಸ್ಗೆ ಈ ಥರ ಏನೋ ಭ್ರಮೆಗಳಲ್ಲಿ ಇಟ್ಕೊಂಡಿರ್ತಾರ. ವಾಸ್ ಅವರ್ ಎಕ್ಸ್ಪೆಕ್ಟೇಷನ್. ಇವತ್ತಿನ ಶೋಧನಾ ಕಾರ್ಯದಲ್ಲಿ ಏನೂ ಸಿಕ್ಕಿಲ್ಲ. ಓಕೆ, ಇವತ್ತಿನ ಶೋಧನಾ ಕಾರ್ಯದಲ್ಲಿ ಆಸ್ ಆಫ್ ನೌ ಯಾವುದೇ ಮಾರಕಾಸ್ತ್ರಗಳು ಸಿಕ್ಕಿಲ್ಲ ನಮಗೆ.
ಓಕೆ. ಗನ್ ಲೈಸೆನ್ಸ್ ಏರ್ ವೆಪನ್ಗೆ ಲೈಸೆನ್ಸ್ ಬೇಕಾಗಲ್ಲ, ಬಟ್ ಅದಕ್ಕೆ ಬಿಫೋರ್ ಐ ಕಮಿಟ್ ಟು ಸಮಥಿಂಗ್ ವಿಲ್ ಸೆಂಡ್ ಇಟ್ ಟು FSL. ನಾವು ಆ ವೆಪನ್ನ FSL ಕಳಿಸಿ ಅದು ಏನು ಹೌದು ಏರ್ ಗನ್ ಏನಾ ಅಥವಾ ಅದರಲ್ಲಿ ಬೇರೆ ಏನಾದ್ರು ಬೇರೆ ಟ್ವಿಸ್ಟ್ಗಳಿದಾವ FSL ಇಂದ ವರದಿ ತರಿಸ್ತೀವಿ. FSL ಇಂದ ವರದಿ ಬಂದ ಮೇಲೆ ಅದು ಮತ್ತಿನ್ನೇನಾದ್ರು ಹೆಚ್ಚಿನ ವಿಚಾರಣೆ ನಾವು ಮಾಡ್ಲಿಕ್ಕೆ ನಾವು ಓಕೆ. ಇಷ್ಟಿದೆ ಬಳ್ಳಾರಿ ಜಿಲ್ಲೆ ಬಗ್ಗೆ ನಮ್ಮ ಎಸ್ ಪಿ ಅವರು ಹೇಳ್ತಾರೆ. ಬಳ್ಳಾರಿಯಲ್ಲಿ APMC ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಅಂಡ್ರಾಳ್ ಸೀತಾರಾಮ್ ಅಂತ ಈತ ನಮ್ಮ ರೌಡಿ ಪಟ್ಟಿಯಲ್ಲಿ ಇರ್ತಾನೆ. ಈತ ನಮ್ಮ APMC ಠಾಣೆಯ ರೌಡಿ ಲಿಸ್ಟಲ್ಲಿ ಈತ ಇರ್ತಾನೆ. ಈತನ ಮನೆಯಲ್ಲಿ ಈಗ ನಮಗೆ ಏರ್ ಗನ್ ಸಿಕ್ಕಿದೆ. ಏರ್ ಗನ್ ಒಂದೇ ಅಲ್ಲ, ನಮ್ಗೆ ಯಾಕೆ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಗಿದೆ ಅಂದರೆ ಕೆಲವು ಸ್ಟಾಂಪ್ ಪೇಪರ್ಗಳು ಸಿಕ್ಕಿದೆ, ಕೆಲವು ಪ್ರಾಮಿಸರಿ ನೋಟ್ಗಳು ಸಿಕ್ಕಿದೆ. ಓಕೆ. ಸೊ ಏನಿದು ಈ ಪ್ಯಾಟ್ರನ್ನ ನಾವು ಹೆಚ್ಚಿನ ತನಿಖೆಗೆ ನಾವು ಗುರಿಪಡಿಸ್ತೀವಿ. ಈ ಪ್ಯಾಟ್ರನ್ನ ನಾವು ಹೆಚ್ಚಿನ ತನಿಖೆಗೆ ಗುರಿಪಡಿಸಿ ಸಂಪೂರ್ಣವಾದ ತನಿಖೆ ಮಾಡ್ತೀವಿ. ಇದರಲ್ಲಿ ಯಾವುದೇ ರೀತಿಯಾದ ಈ ವಸೂಲಿ, ಎಕ್ಸ್ಟಾರ್ಷನ್ನು ಇಂಥವು ಏನೇ ಇದ್ರು ಇವಾಗ ಈ ಪೇಪರ್ಗಳಲ್ಲಿ ಹೆಚ್ಚಿನ ತನಿಖೆ ನಾವು 2-3 ದಿನಗಳಲ್ಲಿ ಮಾಡಿದ್ರೆ ನಮಗೆ ಕಂಪ್ಲೀಟ್ ಆ ವಿಕ್ಟಿಮ್ ಲಿಸ್ಟು ಕ್ಲಾರಿಟಿ ಬರ್ತದೆ. ಪ್ರತಿಯೊಬ್ಬರಿಗೂ ನಾವು ನೋಟಿಸ್ ಇಶ್ಯೂ ಮಾಡಿ ನಾವು ಕರ್ಕೊಂಡು ಬಂದು ನಾವು ಪ್ರಾಪರಾಗೆ ವಿಚಾರಣೆ ಮಾಡಿದ್ರೆ ನಮಗೆ ಉಳಿದ ಮಾಹಿತಿ ಸಹ ಸಿಗ್ತದೆ. ಅದ್ರ ಮೇಲೆ ನಾವು ಕೆಲಸ ಮಾಡ್ತೀವಿ. ಈಗ ತಾವದೇ ಎಷ್ಟು ಏನು ಅಂತ ನಾವು ಮಾಹಿತಿ ಕೇಳಿದ್ರಿ. ಬಳ್ಳಾರಿನಲ್ಲಿ ನಮಗೆ 5 ಸರ್ಕಲ್ಗಳಿದೆ, 8 ಪೊಲೀಸ್ ಸ್ಟೇಷನ್ಸ್ ಇದೆ. ಓಕೆ. ಸೊ ಹಾಗಾಗಿ ಇಲ್ಲಿ 8 PI ಸ್ಟೇಷನ್ನಲ್ಲೂ 8 ಸ್ಕ್ವಾಡ್ ರಚನೆ ಆಗಿದೆ. ಹಾಗೆಯೇ ವಿಜಯನಗರದಲ್ಲಿ 7 ಸರ್ಕಲ್ಗಳಿದೆ, 4 ಪೊಲೀಸ್ ಸ್ಟೇಷನ್ ಇದೆ. ಓಕೆ. ಹಾಗೆ ರಾಯಚೂರಿನಲ್ಲಿ 7 ಸರ್ಕಲ್ ಇದೆ, 7 PI ಪೊಲೀಸ್ ಸ್ಟೇಷನ್ಸ್ ಇದೆ. ಕೊಪ್ಪಳದಲ್ಲಿ 3 ಸರ್ಕಲ್ಲು, 7 PI ಪೊಲೀಸ್ ಸ್ಟೇಷನ್ಸ್ ಇದೆ. ಸೊ ಈ ಲೆಕ್ಕಾಚಾರದ ಪ್ರಕಾರ ನಮ್ಮ ಸ್ಕ್ವಾಡ್ಸ್ ರಚನೆ ಆಗಿದೆ. ಇನ್ನೂ ಹೆಚ್ಚಿನ ಕಾರ್ಯಾಚರಣೆಗಳಾಗುತ್ತೆ. ಅಲ್ಲ, ಅದಕ್ಕೆ ಹೇಳಿದ್ನಲ್ಲ, ಇದು ಆನ್ಗೋಯಿಂಗ್ ಇದೇನು ನಮ್ಮ ಶುಕ್ರವಾರದ ಪರೇಡ್ ಥರ ವಾರಕ್ಕೊಂದ್ಸಲ ಕೆಲಸ ಅಲ್ಲ. ಮಾಹಿತಿ ಬಂದ್ರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಮತ್ತೆ ಸಾಯಂಕಾಲ ಇನ್ನೊಂದು ನಡೀತದೆ. ಯಾವುದೇ ಇಲ್ಲ, ಇದು ನೋಟ್ ಇದು ನಾನು ನಿಮ್ಗೆ ಪ್ರೆಸ್ ನೋಟ್ ಇವಾಗ ಕೊಡ್ತೀನಿ. ಆಫೀಸರ್ಸ್ ಬೇರೆ ಕೆಲಸನೂ ಅಥವಾ ಬರೀ ಇದೊಂದೇ ಕೆಲಸ ಆಗುತ್ತೆ ಮೇಜರ್ ಆಗಿ ಇದನ್ನ ನೋಡಕ್ ಹೇಳಿದೀವಿ. ಅದು ಬಿಟ್ಟು ಸರ್ಕಲ್ ಇನ್ಸ್ಪೆಕ್ಟರ್ ಅಂದ್ರೆ ಬೇರೆ ಕೆಲಸಗಳು ಇರ್ತದೆ. ಈಗ ಅದಕ್ಕೆ ಸಪರೇಟ್ ಆಗಿ ಅವ್ರಿಗೆ ಬಿಟ್ಟರೆ ಈಸಿ ಆಗುತ್ತೆ. ಇಲ್ಲ, ನಾನು ಕ್ಲಾರಿಫೈ ಮಾಡ್ಬಿಡ್ತೀನಿ. ಈಗ ಸಿಟಿ ಏರಿಯಾಸ್ ಅಲ್ಲಿ ಎಲ್ಲಿ ರೌಡಿ ಶೀಟ್ಗಳು ಜಾಸ್ತಿ ಇದೆ ಅಲ್ಲಿ ವಿ ವಿಲ್ ಸಪ್ಲಿಮೆಂಟ್ ವಿತ್ ಅಡಿಷನಲ್ ಸ್ಟಾಫ್. ಈಗ ರೂರಲ್ ಏರಿಯಾಸು ಅಲ್ಲಿ ಇರೋದೇ 2 ರೌಡಿ ಶೀಟು, ಆಲ್ರೆಡಿ ನಮ್ಮ ತಂಡದಲ್ಲಿ 4-5 ಜನ ಇದ್ದಾರೆ. ಅಂಥ ಕಡೆ ಅಗತ್ಯ ಇಲ್ಲದಲೇ ಇರ್ಬೋದು. ಹಾಗಾಗಿ ಇದನ್ನ ಪ್ರತಿ ತಿಂಗಳಿಗೆ SP ಅವರು ಸಹ ರಿವ್ಯೂ ಮಾಡ್ತಾರೆ. 15 ದಿವಸಕ್ಕೊಂದ್ಸಲ ಸಬ್ ಡಿವಿಷನಲ್ ಪೊಲೀಸ್ ಆಫೀಸರ್ ರಿವ್ಯೂ ಮಾಡ್ತಾರೆ. ಆ ರಿವ್ಯೂನಲ್ಲಿ ಅಗತ್ಯ ಯಾವ ಥರ ಕಾಣ್ತದೆ, ರೌಡಿ ಚಟುವಟಿಕೆಗಳೇನಾದರೂ ಹೆಚ್ಚಾಗಿ ಕಂಡು ಬಂದರೆ ಅಥವಾ ಅವ್ರಿಗೆ ಬೇರೆ ಏನಾದರೂ ಸಂಪನ್ಮೂಲದ ಅಗತ್ಯ ಇದ್ದರೆ ನಾವು ಸಪೋರ್ಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮಾಡಲ್ಲ ನಾವು, ನಮ್ಮ ಕ್ಯಾಟಗರೈಸೇಷನ್ ಹೇಳ್ತೀನಿ ಕೇಳಿ. ನಾವು ಏನು ಅಟೆಂಪ್ಟ್ ಮಾಡ್ರಲ್ಲಿ ಇದ್ದಾರಾ? ಓಕೆ, ನಮ್ಮ ಕ್ಯಾಟಗರೈಸೇಷನ್ ರೌಡಿ ಇಸ್ ಎ ರೌಡಿ. ನಮ್ಮಲ್ಲಿ A, B ಈ ಥರ ಎಲ್ಲ ಯಾವ ಕೇಸುಗಳಲ್ಲಿ ಇದ್ದಾರೆ ಅಂತ ನಮಗೆ ಸ್ಪಷ್ಟ ಮಾಹಿತಿ ಇಲ್ಲ. ಇಲ್ಲ, ಈಗ ಫಾರ್ ಎಕ್ಸಾಂಪಲ್ ಇಲ್ಲ ನಮಗೆ ಫಾರ್ ಎಕ್ಸಾಂಪಲ್ ಮೈನ್ ಪಿಕ್ಚರ್ ಕೊಡ್ತೀನಿ ನೋಡಿ. ಬಳ್ಳಾರಿಯಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಇರೋ ರೌಡಿ ಶೀಟರ್ಗಳಲ್ಲಿ 126 ಜನ ಮರ್ಡರ್ ಅಕ್ಯೂಸ್ಡ್ ಇದ್ದಾರೆ, 126. ಓಕೆ, ಮರ್ಡರ್ ಫಾರ್ ಗೇನ್ ಮಾಡಿರೋರು 4 ಜನ ಇದ್ದಾರೆ. ಓಕೆ, 126 ಜನ ಮರ್ಡರ್ ಮಾಡಿರೋ ರೌಡಿ ಶೀಟರ್ಗಳಿದ್ದಾರೆ ಬಳ್ಳಾರಿಯಲ್ಲಿ. ಅದೇ ಪ್ರಕಾರ ವಿಜಯನಗರದಲ್ಲಿ ನಾವು ನೋಡಿದ್ರೆ 71 ಜನ ಮರ್ಡರ್ ಅಕ್ಯೂಸ್ಡ್. ಓಕೆ, ಇವರು ರೌಡಿ ಶೀಟರ್ಗಳಿದ್ದಾರೆ. ರಾಯಚೂರಿನಲ್ಲಿ 100 ಜನ ಮರ್ಡರ್ ಅಕ್ಯೂಸ್ಡ್ ರೌಡಿ ಶೀಟರ್ಸ್ ಇದ್ದಾರೆ. ಕೊಪ್ಪಳದಲ್ಲಿ 80 ಜನ ರೌಡಿ ಶೀಟರ್ಸ್ ಮರ್ಡರ್ ಅಕ್ಯೂಸ್ಡ್ ಇದ್ದಾರೆ. ಹಾಗೇನೆ
ಸೀರಿಯಸ್ ಗ್ರೀವಸ್ ಹರ್ಟ್ ಅಂತ ಹೇಳ್ತೀವಿ, ಅಂದ್ರೆ ಮಚ್ಚು ಲಾಂಗುಗಳು ಇಟ್ಕೊಂಡು ಆ ಥರದ ಪ್ರಕರಣಗಳೀಗ 6 ತಿಂಗಳಿಂದ ಯಾವ ಒಂದು ಸಿಂಗಲ್ ಪ್ರಕರಣ ವಲಯದಲ್ಲಿ ಆಗಿಲ್ಲ. ಅದೇ ತೋರಿಸ್ತದೆ ನಮ್ಮ ಅಧಿಕಾರಿಗಳು ಆಂಟಿ ರೌಡಿ ಆಕ್ಟಿವಿಟೀಸ್ನ ಬಹಳ ಸಮರ್ಪಕವಾಗಿ ಮಾಡಿದ್ದಾರೆ ಅಂತ. ಒಂದು ಕಡೆ ಇಷ್ಟು ಹೆಚ್ಚಿನ ಸಂಖ್ಯೆಯ ರೌಡಿ ಸಂಖ್ಯೆ ಇದೆ, ಬಟ್ ಆದರೆ ಕಳೆದ 6 ತಿಂಗಳಲ್ಲಿ ಒಂದೇ ಒಂದು ಈ ಥರದ ರೌಡಿ ರಿಲೇಟೆಡ್ ಯಾವುದೇ ಒಂದು ಮರ್ಡರ್ ಆಗಲಿ, ಅಟೆಂಪ್ಟ್ ಮರ್ಡರ್ ಆಗಲಿ, ಗ್ರೀವಸ್ ಹರ್ಟ್ ಆಗಲಿ ರಿಪೋರ್ಟ್ ಆಗಿಲ್ಲ. ಸೊ ತಮ್ಮ ಕ್ವಶನ್ಗೆ ಆನ್ಸರ್ ಏನಂದ್ರೆ ಪೊಲೀಸ್ ಲುಕ್ಸ್ ಇನ್ ಟು ಇಟ್ ಇನ್ ದಿಸ್ ಫಾರ್ಮ್ಯಾಟ್. ನಾವು ಬೇರೆ ಅವರ ಉದ್ಯಮಗಳ ಬಗ್ಗೆ ಅಲ್ಲ, ನಮಗೆ ರಿಜಿಸ್ಟರ್ ಆಗಿರೋ ಕೇಸು ಆ ಕೇಸ್ನಲ್ಲಿ ಯಾವ ಕೇಸುಗಳಲ್ಲಿ ಅವ್ರು ಅಕ್ಯೂಸ್ ಇದ್ದಾರೋ ಈ ಥರ ನಾವು ಕ್ಯಾಟಗರೈಸೇಷನ್ ಮಾಡ್ಕೊತೀವಿ. ನಮ್ಮ ಪ್ರಿಯಾರಿಟಿ ತಮಗೆ ಈಗ ನಾನು ತಿಳಿಸಿದಾಗೆ ಮರ್ಡ್ರು, ಅಟೆಂಪ್ಟ್ ಟು ಮರ್ಡ್ರು, ಮರ್ಡರ್ ಫಾರ್ ಗೈನು, ಗ್ರೀವಸ್ ಹರ್ಟು, ಅದಾದಮೇಲೆ NDPS ಕೇಸಸ್ಸು, ಈ ಥರ ನಾವು ಈಗ ತಾವು ಕೇಳಿದ್ರೆ ನಾವು ಯಾಕೆ 3,000ದಲ್ಲಿ 380 ಇವತ್ತು ಫಸ್ಟ್ ಬ್ಯಾಚ್ ಅಂದರೆ 380 ಈ ಥರ VIP ಅರ್ಥ ಆಯ್ತಲ್ಲ. ಸೊ ನಮಗೆ ಈ ಮರ್ಡರ್ ಕೇಸ್ನಲ್ಲಿ ಬೇಕಾಗಿರೋರೆ 377 ಜನ ಇದ್ದಾರೆ. ಸೊ ನಮ್ಮ ರೌಡಿ ನಿಗ್ರಹದವ್ರದ್ದು ಈ ಥರದವ್ರನ್ನ ಸ್ವಲ್ಪ ಫಸ್ಟ್ ಬ್ಯಾಚ್ನಲ್ಲಿ ವೆರಿಫೈ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈವನ್ ಲಘು ಪ್ರಮಾಣದ ಏನು ಇದರಲ್ಲಿ ಲೆಸ್ಸರ್ ಪನಿಷ್ಮೆಂಟ್ ಅಫೆನ್ಸಸ್ ಇದೆ, ಅದರಲ್ಲಿ ಇದ್ದು ಸಹ ರೌಡಿಗಳು ಯಾರ್ಯಾರು ಇದ್ದಾರೆ ಅಂಥವ್ರನ್ನ ಸಹ ನಾವು ಸಂಪೂರ್ಣವಾಗಿ ನಾವು ನಮ್ಮ ವ್ಯಾಪ್ತಿಗೆ ತಂದು ಬಹಳ ಒಂದು ಇಂಟೆನ್ಸ್ ಆದ ಪರಿಶೀಲನೆ ನಮ್ಮ ಹೌದು ಅದು ತಿಳಿಸ್ತೀನಿ ನಿಮಗೆ. ನಮ್ಮಲ್ಲಿ ಇಷ್ಟು ಪ್ರಕರಣಗಳ ಬಗ್ಗೆ ನಾನು ತಮಗೆ ತಿಳಿಸಿದೆ. ಅದರಲ್ಲಿ ನಮಗೆ ಆಪ್ಷನ್ಸ್ ಏನು ಅಂತ ನೋಡಿದ್ರೆ ಎಕ್ಸ್ಟರ್ಮೆಂಟ್ ಇಸ್ ಅ ಪೊಟೆನ್ಷಿಯಲ್ ಆಪ್ಷನ್. ಇದರಲ್ಲಿ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಏನಾಗಿದೆ ಅಂದರೆ ರಾಜ್ಯ ಸರ್ಕಾರ ಈ ಪವರ್ಸ್ನ ಈಗ ಪೊಲೀಸ್ ಇಲಾಖೆಯ ಸೀನಿಯರ್ ಆಫೀಸರ್ಸ್ಗೆ ನೀಡಿದೆ, ಎಕ್ಸ್ಟರ್ಮೆಂಟ್ ಗಡೀಪಾರು. ಸೊ ಈ ಹಿಂದೆ ಏನಾಗ್ತಿತ್ತು, ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಕೇಸುಗಳು ಬರ್ತಿತ್ತು. ಈಗ ಪೊಲೀಸ್ ಆಫೀಸರ್ಸ್ಗೆ ಪವರ್ಸ್ ಡೆಲಿಗೇಟ್ ಆಗಿದೆ. ಸೊ ಆ ಪವರ್ಸ್ನಲ್ಲಿ ಈಗಾಗಲೇ ನಮ್ಮ ವಲಯದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಬೋದು 4 ಜಿಲ್ಲೆಗಳಲ್ಲಿ MAG ಸೆಕ್ಷನ್ ಸ್ಟಾರ್ಟ್ ಆಗಿದೆ. ಓಕೆ, 4 ಜಿಲ್ಲೆಗಳಲ್ಲಿ ಎಕ್ಸ್ಟರ್ಮೆಂಟ್ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಓವರ್ ಆಲ್ ಪಿಕ್ಚರ್ ತಮಗೆ ಹೇಳಬೇಕಂದ್ರೆ 2025ರಲ್ಲಿ ಫಾರ್ ಎಕ್ಸಾಂಪಲ್ ಬಳ್ಳಾರಿಯಲ್ಲಿ 35 ಪ್ರಪೋಸಲ್ಸ್ ಮೇಲೆ ಕಾರ್ಯಾಚರಣೆ ಪ್ರಾರಂಭ ಆಗಿದೆ. 2ರಲ್ಲಿ ಆರ್ಡರ್ ಪಾಸ್ ಆಗಿದೆ, ಇನ್ನೂ 33 ಪೆಂಡಿಂಗ್ ಇದೆ. ಎಕ್ಸ್ಟರ್ಮೆಂಟ್ ಏನಂದ್ರೆ ವಿ ಗೋ ಬೈ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಅಂದ್ರೆ ಸುಮ್ಮನೆ ಒಬ್ಬ ರೌಡಿ ಇದ್ದ ಅಂದೇಟಿಗೆ ಅವನ ಮೇಲೆ ಬಯಾಸ್ಡಾಗಿ ನಾವು ಮಾಡಲ್ಲ. ಇದು ಕ್ವಾಸಿ ಜುಡಿಷಿಯಲ್ ಪವರ್. ಸೊ ನ್ಯಾಯಾಲಯಗಳು ಸಹ ಬಹಳ ಸ್ಕ್ರೂಟಿನೈಸ್ ಮಾಡುತ್ತೆ. ಹಾಗಾಗಿ ಇದು ಒಂದು ನ್ಯಾಯಾಲಯದಲ್ಲಿ ಯಾವ ಥರ ಪ್ರೊಸೀಡಿಂಗ್ ಆಗ್ತದೆ ಆ ಥರ ಆಗ್ತದೆ. ಅಂದರೆ ಫಸ್ಟಿಗೆ ನಾವು ನೋಟಿಸ್ ಕೊಡ್ತೇವೆ, ಅಡಿಕ್ವೇಟ್ ಆಪರ್ಚುನಿಟಿ ಕೊಡ್ತೀವಿ. ಹಲವಾರು ಕೇಸುಗಳಲ್ಲಿ ಅವರ ವಕೀಲರ ಸಹಾಯ ಸಹ ಅವರು ಪಡೆದುಕೊಂಡು ಅವರ ಪರವಾದ ವಾದನ 3-4 ಡೇಟ್ಗಳಲ್ಲಿ ಏನು ವಿಚಾರಣಾಧಿಕಾರಿಗಳಿರ್ತಾರೆ ಅವ್ರ ಮುಂದೆ ಮಂಡಿಸ್ತಾರೆ. ಮಂಡಿಸಿದ ಮೇಲೆ ನಮ್ಮ ಘಟಕಾಧಿಕಾರಿಗಳು ಅದನ್ನು ಯಾರು ಹಿಯರಿಂಗ್ ಮಾಡಿರ್ತಾರೆ ಬಹಳ ಡೀಟೇಲ್ ಆದ ಒಂದು ಜುಡಿಷಿಯಲ್ ಕೈಂಡ್ ಆಫ್ ಎ ಅಪ್ಲಿಕೇಶನ್ ಆಫ್ ಥಾಟ್ ಮಾಡಿ ಬಹಳ ನ್ಯೂಟ್ರಲ್ ಆಗಿ ಆರ್ಡರ್ಸ್ ಪಾಸ್ ಮಾಡ್ತಾರೆ. ಸೊ ಹಾಗಾಗಿ ಈಗ ಒಟ್ಟು ನಮ್ಮಲ್ಲಿ ಟೋಟಲ್ ಆಸ್ ಆಫ್ ಟುಡೇ ಎಕ್ಸ್ಟರ್ಮೆಂಟ್ ಪ್ರಪೋಸಲ್ಸ್ ನಮ್ಮಲ್ಲಿ 53 ಪ್ರಪೋಸಲ್ ಈಗ ಅಂಡರ್ ಪ್ರೊಸೆಸ್ ಇದೆ, ಪೈಪ್ಲೈನಲ್ಲಿದೆ. 10ರಲ್ಲಿ ಆರ್ಡರ್ ಪಾಸ್ ಆಗಿದೆ ಆಲ್ರೆಡಿ. 4 ಜಿಲ್ಲೆ ಸೇರಿ ಹೇಳ್ತಾ ಇದ್ದೀನಿ. ಜಿಲ್ಲಾವಾರು ತಮ್ಗೆ ಹೇಳ್ಬೇಕಂದ್ರೆ ಜಿಲ್ಲಾವಾರು ಹೇಳ್ತೀನಿ. ಜಿಲ್ಲಾವಾರು ಬಳ್ಳಾರಿಯಲ್ಲಿ ಟೋಟಲ್ ಆಗಿ 9 ಪ್ರಪೋಸಲ್ಸ್ ಮೂಟ್ ಆಗಿತ್ತು ಈ ವರ್ಷದ್ದು. ಈ ವರ್ಷ 9 ಮೂಟ್ ಆಗಿತ್ತು. 3ರಲ್ಲಿ ಆರ್ಡರ್ ಪಾಸ್ ಆಗಿದೆ, ಇನ್ನು 6 ಹಿಯರಿಂಗ್ ಸ್ಟೇಜ್ನಲ್ಲಿದೆ. ವಿಜಯನಗರದಲ್ಲಿ 4 ಪ್ರಪೋಸಲ್ ಪೈಪ್ಲೈನ್ನಲ್ಲಿತ್ತು, ಅದರಲ್ಲಿ 2 ಹಿಯರಿಂಗ್ ಸ್ಟೇಜ್ನಲ್ಲಿದೆ, 2ರಲ್ಲಿ ಆರ್ಡರ್ ಪಾಸ್ ಆಗಿದೆ. ರಾಯಚೂರಿನಲ್ಲಿ 40 ಕೇಸ್ಗಳನ್ನ ಹಿಯರಿಂಗ್ ಮಾಡ್ತಾ ಇದ್ದಾರೆ, ಅದರಲ್ಲಿ 2 ಕೇಸ್ನಲ್ಲಿ ಆಲ್ರೆಡಿ ಆರ್ಡರ್ ಪಾಸ್ ಆಗಿದೆ. ಕೊಪ್ಪಳದಲ್ಲಿ 5 ಕೇಸ್ಗಳನ್ನ ಅವರು ಪರಿಶೀಲಿಸ್ತಾ ಇದ್ದಾರೆ, ಹಿಯರಿಂಗ್ನಲ್ಲಿದೆ. 3 ಕೇಸ್ನಲ್ಲಿ ಆರ್ಡರ್ ಪಾಸ್ ಆಗಿದೆ. ಟೋಟಲ್ ಆಗಿ 53 ಪ್ರಕರಣಗಳಲ್ಲಿ 10 ಪ್ರಕರಣಗಳಲ್ಲಿ ಈಗಾಗಲೇ ಗಡೀಪಾರು ಮಾಡಿ ಆಯಾ ಜಿಲ್ಲೆಗಳ ಗಡಿಗಳಿಂದ ಅವ್ರನ್ನ ಬೇರೆ ಕಡೆ ಕಳಿಸಿ ಆ ಬೇರೆ ಎಲ್ಲಿ ಶಿಫ್ಟ್ ಆಗಿದ್ದಾರೆ ಅಲ್ಲಿನ ಪೊಲೀಸ್ ಠಾಣೆಯಲ್ಲಿ ಸಹ ನಾವು ನಿಯಮಿತವಾಗಿ ಅವರ ಹಾಜರಿ ಮತ್ತೊಂದು ಮಾನಿಟರ್ ಮಾಡ್ತೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ.
ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.